ಓಂ ಶಾಂತಿ ಇವರೇ. ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಸ್ವಾಗತ ಮಾಡ್ತಾ ಇದೆ ಕಲ್ಕಿ ಭಗವಾನ. ಥ್ಯಾಂಕ್ ಯು ವೆರಿ ನೋಡಿ, ಮಚ್. ನನಗೆ ಸ್ವಾಗತ ಮಾಡ್ತಾ ಇದೆ ಕಲ್ಕಿ ಭಗವಾನ. ಥ್ಯಾಂಕ್ ಯು ವೆರಿ ಮಚ್. ಇವರೇ ನಾನೀಗ ಓಕೆ ಓಕೆ. ಓಂಕಾರೇಶ್ವರ ದೇವಾಲಯ, ಒಂದು ಬ್ಯಾಟ್ರಿನ ಕಾಲ ಆಯಿತು. ಉತ್ತರಹಳ್ಳಿ ಮಾರ್ಗದಲ್ಲಿ ಶ್ರೀನಿವಾಸಪುರ ಸರ್ಕಲ್ ಕೈ ಐತ್ರಿ ಕೈ ಅಲ್ಲಿ ಓಂಕಾರೇಶ್ವರ ದೇವಸ್ಥಾನ ಇದೆ, ಬೆಂಗಳೂರು. ನನಗೆ ಕಲ್ಕಿ ಭಗವಾನ ಸ್ವಾಗತ ಮಾಡಿದ, ತುಂಬ ಖುಷಿ ಆಯಿತು. ನಮಗೆ ವೈಟ್ ಈಗ ನಾನು ಇಲ್ಲಿದ್ದೀನಿ. ಇವರೇ ನಾನಿಲ್ಲಿ ದೇವಸ್ಥಾನ ಮೇಲೆ ಎಲ್ಲ ಹೋಗಿ ಎಲ್ಲ ನೋಡಿದ್ದೀನಿ. ಕೊನೆಯಲ್ಲಿ ಇಲ್ಲಿ ಕಲ್ಕಿ ಭಗವಾನ ಕಾಣಿಸ್ತಾ ಇಲ್ಲಿ ಬಂದೆ. ಈ ಕಲ್ಕಿ ದೇವರು ನನಗೆ ಸ್ವಾಗತ ಮಾಡಿದ್ದೇ ಮಾಡಿದ್ದು. ಆಶೀರ್ವಾದ ಅಷ್ಟೇ. ಯಾಕೆಂದರೆ ಈಗ ನಮ್ಮ ಹತ್ರ ಏನೂ ಇಲ್ಲ ತಿಂಡಿ ಅಂತ ಅನ್ಕೊತೀನಿ. ಇಲ್ಲಿ ನಾನು ದೇವಸ್ಥಾನದಲ್ಲಿ ಕೆಲವು ವೀಡಿಯೋಗಳೆಲ್ಲ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಈಗ ಪ್ರಾರಂಭದಿಂದ ನೀವು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು ಮೇನ್ ಗೇಟ್ ಇರುತ್ತೆ, ಶ್ರೀನಿವಾಸಪುರ ಉತ್ತರಹಳ್ಳಿ ಮಾರ್ಗ ಮೇನ್ ಗೇಟು. ಮೇನ್ ರೋಡ್ ಇರುತ್ತೆ, ರೋಡ್ ಪಕ್ಕದಲ್ಲೇ ಈ ರೀತಿ ಒಂದು ಆರ್ಚ್ ಇರುತ್ತೆ, ಸ್ವಾಗತವನ್ನು ಬಯಸ್ತಕ್ಕಂಥ ಆರ್ಚು. ಮೇಲ್ಗಡೆ ದೇವಸ್ಥಾನ ಇರುತ್ತೆ, ಮೇಲೆ ಹೋಗಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಹೋಗಬೇಕಾಗುತ್ತೆ. ಇನ್ನೂ ಇಲ್ಲಿ ರಸ್ತೆ ರೆಡಿ ಮಾಡ್ತಿದ್ದಾರೆ. ಆದರೆ ಪಕ್ಕದಲ್ಲೇ ಒಂದು ಪಿ ಜಿ ಇದೆ, ಕಾಲೇಜಿದು ಪಿ ಜಿ ಇದೆ. ಆ ಪಿ ಜಿ ಆಮೇಲೆ ಅಲ್ಲಿ ಕಾಲೇಜ್ ಹಾಸ್ಟೆಲ್ಲು ಕಾಲೇಜೆಲ್ಲ ಇರುತ್ತೆ ಪಕ್ಕದಲ್ಲಿ ರೈಟ್ ಸೈಡಲ್ಲಿ. ಆ ಕಡೆಯಿಂದ ಹೋದರೆ ರೋಡ್ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಪಬ್ಲಿಕ್ ರೋಡು, ಆದರೆ ಇದು ಪರ್ಸ್ನಲ್ ರೋಡು. ಇದು ಮಠ ಹಾಗೂ ದೇವಸ್ಥಾನ ಒಳಗಡೆ ಹೋಗ್ತಕ್ಕಂಥ ರೋಡು. ನೀವು ನೋಡ್ಬೋದು. ಇನ್ನೂ ಇದನ್ನು ರೆಡಿ ಮಾಡ್ತಿದ್ದಾರೆ ನೋಡಿ, ಕಲ್ಲು ಬಂಡೆಗಳೆಲ್ಲ ಹೊಡೆದ್ಬಿಟ್ಟು, ಅಲ್ಲಿ ಗಿಟ್ಟ ಎಲ್ಲ ಹೊಡೆದ್ಬಿಟ್ಟು. ಆಲ್ರೆಡಿ ಇದು ಗುಟ್ಟಾನೆ, ದೊಡ್ಡ ಗುಟ್ಟ. ಆ ಗುಟ್ಟದ ಮೇಲೆ ದೇವಸ್ಥಾನ ಮಾಡಿರೋದು. ಇಲ್ಲಿ ಆದಿಶಕ್ತಿ ದೇವಸ್ಥಾನ ಫಸ್ಟ್ ಹೋದಾಗ ಅಮ್ಮನವ್ರ ದೇವಸ್ಥಾನ ಅಂತಾರೆ. ಹಂಗೆ ಹೇಳಿದ್ರು ಇವರು ನಮ್ಮ ಸುರೇಶ. ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಇಳಿಲಿಲ್ಲ, ಅಲ್ಲಿ ಬಂದಾಗಿದೆ. ಆಮೇಲೆ ಇಲ್ಲಿಂದ ಮೇಲ್ಗಡೆ ಹೋದರೆ ನಿಮಗೆ ಓಂಕಾರೇಶ್ವರ ದೇವಾಲಯ ಸಿಗುತ್ತೆ. ಒಟ್ನಲ್ಲಿ ನಾನು ಇಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಮೊದಲು ಇಲ್ಲಿ ಯಾವ ರೀತಿ ಫಸ್ಟಿಂದ ಪ್ರೋಸೆಸ್ ಅಂತ ನೋಡೋಣ. ಫಸ್ಟು ಯಾವ ರೀತಿ ಅಂತ, ಫಸ್ಟು ಎಲ್ಲಿಂದ ಪ್ರಾರಂಭ ಅಂತ ನಾವು ಆಮೇಲೆ ನೋಡೋಣ, ಸರಿನಾ? ಇವರೇ ನಾನು ಬೆಳಗ್ಗೆ ಈ ದೇವಸ್ಥಾನ ನೋಡಿ, ಈ ದೇವಸ್ಥಾನ ಎಲ್ಲ ನೋಡಬೇಕಂತ ಅಂದ್ಕೊಂಡೆ. ಆಲ್ರೆಡಿ ಹಿಂದಿನ ದಿನ ನೋಡಿದೆ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಈ ದೇವಸ್ಥಾನನ 9ನೇ ತಾರೀಕು ಸಂಜೆ ಟೈಮ್. ಆದರೆ ಮೊದಲ ದಿನ 8ನೇ ತಾರೀಕು ನಾನು ಇಲ್ಲಿ ಮೇಲುಗಡೆ ನೋಡಿ, ಇದೆಲ್ಲ ಮೇಲುಗಡೆ ಈಗ ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ, ಶಿಖರಗಳ ಥರ ದೇವಸ್ಥಾನ ಇದೆ, ಓಂಕಾರೇಶ್ವರ ದೇವಾಲಯ. ಗೊತ್ತಾಗಿಲ್ಲ. ಇದನ್ನು ನಾನು ಹಿಂದಿನ ದಿನವೇ ನೋಡಿದ್ದೆ, ಅಂದರೆ 8ನೇ ತಾರೀಕೆ ನೋಡಿದ್ದೆ. ಆದರೆ ಈಗ ರಸ್ತೆಯಲ್ಲಿ ಬಂದೆಲ್ಲ, ಈ ರಸ್ತೆಯಲ್ಲಿ ಬಂದಿರಲಿಲ್ಲ. ಆ ಕಡೆ ಒಂದು ರಸ್ತೆ ಇದೆ, ಟಾರ್ ರಸ್ತೆ, ಆ ಕಡೆ ಕಾರುಗಳೆಲ್ಲ ಇರುತ್ತೆ, ಅಲ್ಲಿಂದ ಬಂದಿದೆ. ಆಮೇಲೆ 9ನೇ ತಾರೀಕು ರಾಮನಗರದಲ್ಲಿ ಆದಿಶಕ್ತಿ ದೇವಸ್ಥಾನದಲ್ಲಿ ಮಂಡಲ ಪೂಜೆ ಇತ್ತು. ಅದು ಮುಗಿಸ್ಕೊಂಡು ಈಗ ನಾವಿಲ್ಲಿ ರೆಡ್ಡಿ, ನಾನು ಆಮೇಲೆ ಸುರೇಶ 3 ಜನ ಇಲ್ಲಿ ಬಂದಿದ್ವಿ. ಯಾಕಂದರೆ ರೆಡ್ಡಿಗೆ ಇದು ಗೊತ್ತಿಲ್ಲ, ನೋಡಿಲ್ಲ, ನನಗೆ ತೋರಿಸ್ಬೇಕಂತ ಅನ್ನಿಸ್ತು, ರೆಡ್ಡಿಗೆ ತೋರಿಸ್ಬೇಕನ್ನಿಸ್ತು. ಅದಕ್ಕೆ ನೀವು ಬನ್ನಿ, ನೋಡ್ಕೊಂಡು ಬನ್ನಿ ಅಂತ ಹೇಳಿದೆ ಸುರೇಶಗೆ. ಈಗ ಅವರಿಬ್ಬರು ಹೊರಟಿದ್ದಾರೆ ನೋಡೋಕ್ಕೆ ಮೇಲೆ. ಆಲ್ರೆಡಿ ನಾನು ನಿನ್ನೆ ಅಂದರೆ 8ನೇ ತಾರೀಕು ಜಾನ್ವರಿ ತಿಂಗಳು 2025 ಇಸ್ವಿ ನಾನು ನೋಡಿದೆ. ಈಗ ರೆಡ್ಡಿನ ಸುರೇಶ ಕರ್ಕೊಂಡು ಹೋಗ್ತಿದ್ದಾನೆ. ಆಲ್ರೆಡಿ ಹಿಂದಿನ ದಿನ ನಾನು ಸುರೇಶ ರಘುನಂದನ 3 ಜನ ಮೇಲೆ ಎಲ್ಲ ಹೋಗಿದ್ವಿ, ಎಲ್ಲ ನೋಡಿದ್ವಿ. ಈಗ ನಿಮಗೆ ಅದು ಕಾಣ್ತಿರೋದು ಅದು ಧ್ಯಾನ ಮಂದಿರ. ನೋಡೋಕ್ಕೆ ಆಮೆ ಥರ ಇದೆ, ಆಮೆ ಥರ ಕಾಣಿಸ್ತದೆ, ಅದು ಧ್ಯಾನ ಮಂದಿರ. ಗೊತ್ತಾಯ್ತಲ್ಲ? ನಾನಿಲ್ಲಿ ಟೋಟಲಾಗಿ ನಿಮಗೆ ವಿವರಣೆ ಕೊಡ್ತೀನಿ. ಆಮೇಲೆ ಟೋಟಲಾಗಿ ವಿವರಣೆ ಕೊಡ್ತೀನಿ. 8ನೇ ತಾರೀಕು, ಇವತ್ತು 9ನೇ ತಾರೀಕು, ನಿನ್ನೆ 8ನೇ ತಾರೀಕು. 8ನೇ ತಾರೀಕು ಏನು ನಡೀತು ಅಂತ ಫಸ್ಟಿಂದ ನೋಡೋಣ. ಇವರೇ ಫಸ್ಟು ಬೆಳಗ್ಗೆ 8ನೇ ತಾರೀಕು ತಿಂಡಿ ಮಾಡಿದ್ವಿ. ಎಲ್ಲಪ್ಪ ಅಂದರೆ ಓಂಕಾರ್ ಹೋಟೆಲ್ ನೋಡ್ಬೋದು ನೀವು. ಇದು ಓಂಕಾರ್ ಹೋಟೆಲ್ ಅಂತ ಶ್ರೀನಿವಾಸಪುರ ಉತ್ತರಹಳ್ಳಿ ರಸ್ತೆಯಲ್ಲಿದೆ. ಇಲ್ಲಿ ನಾನು ಮಸಾಲೆ ದೋಸೆ ಹೇಳಿದೆ. ನಾನು ಎಲ್ಲೇ ಹೋಟೆಲ್ಗೆ ಹೋದರೂ ಮಸಾಲೆ ದೋಸೆ ದೊಡ್ಡದಾಗಿರಬೇಕು, ಪೂರಿ ಕೂಡ ದೊಡ್ಡದಾಗಿರಬೇಕು. ಪೂರಿ ತಿಂದರೆ ಪೂರಿ ದೊಡ್ಡದಾಗಿರಬೇಕು, ಮಸಾಲೆ ತಿಂದರೆ ಮಸಾಲೆ ದೊಡ್ಡದಾಗಿರಬೇಕು. ಆದರೆ ಮಸಾಲೆ ಚಿಕ್ಕದಾಗಿ ಕೊಡ್ತಾರೆ ಸಾಮಾನ್ಯ ಹೋಟ್ಲುಗಳಲ್ಲಿ. ಕೆಲವು ಹೋಟ್ಲುಗಳಲ್ಲಿ ದೊಡ್ಡದೇ ಕೊಡ್ತಾರೆ. ಆದರೆ ಈ ಹೋಟೆಲ್ ಓಂಕಾರ ಹೋಟ್ಲ್ ಏನಿದೆ ಶ್ರೀನಿವಾಸಪುರ ಉತ್ತರಹಳ್ಳಿ ಮಾರ್ಗದಲ್ಲಿ ಓಂಕಾರೇಶ್ವರ ದೇವಸ್ಥಾನದ ಹತ್ರ ಪಕ್ಕದಲ್ಲಿ, ಇಲ್ಲಿ ಮಾಮೂಲಿ ನಾರ್ಮಲ್ ಸೈಜೇ ಕೊಡ್ತಾರೆ, ಚಿಕ್ಕದಾಗಿ. ಬೆಳಗ್ಗೆ ಹೊತ್ತು ತಿಂಡಿಗೆ ತುಂಬ ಜನ ಇರ್ತಾರೆ ಇಲ್ಲಿ. ಆದರೆ ಊಟಗಳೆಲ್ಲ ಪರವಾಗಿಲ್ಲ, ವೆರೈಟಿ ಬಜ್ಜಿ ಬೋಂಡ ಇನ್ನೊಂದು ಮತ್ತೊಂದೆಲ್ಲ ಕೊಡ್ತಾರೆ ಇಲ್ಲಿ. ಸದ್ಯಕ್ಕೆ ಇಲ್ಲಿ ರಘುನಂದನ ತುಮಕೂರು, ಸುರೇಶ ಹಾಗೂ ನಾನಿದ್ದೀವಿ. ಓಕೆನಾ?
ಇಲ್ಲಿದ್ದೀವಿ. ನಾನು ಸುರೇಶಾಗೆ ಹೇಳಿರ್ತೀನಿ ಮೊದಲೇ. ಅದಕ್ಕೆ ಸುರೇಶ್ ಏನು ಮಾಡಿದ್ದಾನೆ, ಆ ಹೋಟ್ಲವ್ರಿಗೆ ಕೈ ಕಾಲು ಹಿಡಿದು, ನಮ್ಮ ಸ್ವಾಮೀಜಿಗಳಪ್ಪ ಗುರೂಜಿ ಅವರು ಮಸಾಲೆ ದೊಡ್ಡದಾಗಿ ಕೇಳ್ತಾರೆ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಆಗಿಬಿಡಿ, ಅದ್ರ ದುಡ್ಡು ಏನಾಗುತ್ತೆ, ಎಕ್ಸ್ಟ್ರಾ ದುಡ್ಡು ಏನಾಗುತ್ತೆ, ಸ್ಪೆಷಲ್ಲಾಗಿ ಏನಾಗುತ್ತೆ ದುಡ್ಡು ಅದು ಕೊಡ್ತೀನಿ ಅಂತ. ಅದೇ ಪ್ರಕಾರ ಅವ್ರೇನು ಮಾಡಿದ್ದಾರೆ, ಮಸಾಲೆ ದೋಸೆನ 4 ದೋಸೆ ಅದು 1 ದೋಸೆಗೆ ಹಾಕಿ ಮಾಡಿದ್ದಾರೆ. ದಪ್ಪನೂ ಇದೆ ಮಸಾಲೆ ದೋಸೆ, ನೋಡ್ರಿ ಕಾಣುತ್ತೆ, ದಪ್ಪನೂ ಇದೆ ಹಾಗೆ ಉದ್ದನೂ ಇದೆ. ಒಟ್ಟಿನಲ್ಲಿ ತಿಂದು 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 ನನಗೆ ಬರೀ ಅರ್ಧ ತಿನ್ನೋದಲ್ಲ, ಕಾಲು ಭಾಗ ತಿನ್ನೋಷ್ಟೊತ್ತಿಗೆ ಸುಸ್ತಾಗ್ಬಿಟ್ಟೆ. ಯಾಕಪ್ಪ ತಗೊಂಡೆ ಇಷ್ಟು ದೊಡ್ಡದು ಅಂದ್ಕೊಬಿಟ್ಟೆ. ಆದರೆ ತೊಗೊಳಕ್ಕೆ ಒಂದು ಕಾರಣ ಇದೆ ನೋಡ್ರಿ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಲೈಫಲ್ಲಿ ಎಂಜಾಯ್ ಮಾಡಬೇಕು. ಹಾಗೆ ಸುಖ ಸಂತೋಷ ಆನಂದ ಅಂತ ಅದನ್ನು ಕರೀತಾರೆ. ಹಾಗಂತ ಕೆಟ್ಟದನ್ನು ತಿನ್ನಬಾರ್ದು, ಕೆಟ್ಟದನ್ನು ಕುಡಿಬಾರ್ದು, ಗೊತ್ತಾಯ್ತಲ್ಲ. ಹಾಗೆ ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಮಾಡಬಾರ್ದು, ಯಾರಿಗೂ ನಾವು ನೋಯಿಸಬಾರ್ದು. ಓಂಕಾರ ಅಂದರೆ ಎಲ್ಲ ಮಂತ್ರಗಳಿಗೂ ತಾಯಿ ಗಾಯತ್ರಿ, ಓಂಕಾರ ಸ್ವರೂಪಿಣಿ ಅಂತೀವಿ. ಸರಿ, ಗಾಯತ್ರಿ ಆದಿಶಕ್ತಿ ಪರಾಶಕ್ತಿ, ಗೊತ್ತಾಯ್ತಲ್ಲ. ಈಗ ನೋಡಿ, ನಾನು ಮೇಲ್ಗಡೆ ಇದ್ದೀನಿ, 8ನೇ ತಾರೀಕು 1ನೇ ತಿಂಗಳು 2025ನೇ ಇಸ್ವಿ, ಗೊತ್ತಾಯ್ತಲ್ಲ. ಇದು 8ನೇ ತಾರೀಕು ನಾನು ವೀಡಿಯೋ ಮಾಡಿದ್ದು, ನಿಮಗೆ ತೋರಿಸ್ತಾ ಇರೋದು. ಪ್ರಾರಂಭದಲ್ಲಿ ತೋರಿಸಿದ್ದು ಅದು 9ನೇ ತಾರೀಕದು, ನೆನಪಿಟ್ಕೊಳ್ಳಿ. 9ನೇ ತಾರೀಕು ಪ್ರಾರಂಭದಲ್ಲಿ. ಮೊದಲು 8ನೇ ತಾರೀಕು ಏನು ನಡೀತು ನೋಡ್ಬಿಡೋಣ. ಆಮೇಲೆ 9ನೇ ತಾರೀಕು ಏನೆಲ್ಲ ನಡೀತು ಅದನ್ನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಈಗ 8ನೇ ತಾರೀಕು ನಾವು ತಿಂಡಿ ಗಿಂಡಿ ತಿಂದ್ಕೊಂಡು ಇಲ್ಲಿಗೆ ಬಂದಿದ್ವಿ, ರಘುನಂದನ, ನಾನು, ಸುರೇಶ. ಫಸ್ಟ್ ಇಲ್ಲಿ ನೋಡಿದ್ದು, ಅಲ್ಲಿ ಒಂದು ಬಯಲಿರುತ್ತೆ ಆ ದೇವಸ್ಥಾನ ಪಕ್ಕದಲ್ಲಿ. ಇಲ್ಲೆಲ್ಲ ಕಾರುಗಳೆಲ್ಲ ಪಾರ್ಕಿಂಗ್ ಥರ ಇದು ಏರಿಯಾ, ತುಂಬ ಬಯಲಿರುತ್ತೆ. ನಾನು, ಸುರೇಶ, ಆಮೇಲೆ ರಘುನಂದನ 3 ಹೊರಟಿವಿ. ಮುಂದುಗಡೆ 2 ಮರ ಇದೆ, ಆ ಕಡೆಯಿಂದ ಈ ಕಡೆಯಿಂದ 2 ಮರ. ಅದನ್ನು ನೀಟಾಗಿ ಬೆಳೆಸಿದ್ದಾರೆ, 2 ಮರ ಇದೆ, ನೋಡ್ಬೋದು ನೀವು, ಕಾಣಿಸ್ತಾ 2 ಸಿಮೆಂಟ್ ಇದು ಕಟ್ಟಿ. ಆಮೇಲೆ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಮೇಲೆ ಒಂದು ಮಂದಿರ ಇದೆ, ಧ್ಯಾನ ಮಂದಿರ ಅಂತಲ್ಲಿ ಬೋರ್ಡ್ ಹಾಕಿರ್ತಾರೆ. ಈ ಕಡೆ ಲೆಫ್ಟಲ್ಲಿ ನೋಡಿದ್ರೆ ದೇವಸ್ಥಾನ, 3 ಶಿಖರಗಳು, ಒಳ್ಳೆ ಶ್ರೀಚಕ್ರ ಕಳಸಗಳು ನೋಡಿ ಹೆಂಗಿರುತ್ತೆ. ಇದು ಹೆಂಗಿರುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ, ಗೊತ್ತಾಯ್ತಲ್ಲ. ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನ, ಒಳ್ಳೆ ಶಿಖರಗಳು. ನಾರ್ತ್ ಇಂಡಿಯಾ ಕಡೆ ಇರುತ್ತಲ್ಲ, ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ, ಪೂರಿ ಜಗನ್ನಾಥ ದೇವಸ್ಥಾನ ಇತ್ಯಾದಿ ಗೊತ್ತಾಯ್ತಲ್ಲ. ಆ ರೀತಿ ಮೇಲೆ ಶಿಖರಗಳಿದೆ, ಲೆಫ್ಟೆಲ್ಲ ದೇವಸ್ಥಾನಕ್ಕೆ ಎಲ್ಲ ಗುರುಕುಲ ಇದೆ. ಓಕೆ, ಈಗ ನಾವು ಧ್ಯಾನ ಮಂದಿರದ ಹತ್ರ ಇದ್ದೀವಿ. ಈ ಹುಡುಗ ನೋಡಿ ಏನು ಹೇಳ್ತಾನಂದರೆ, ಈ ಮರಗಳು ರುದ್ರಾಕ್ಷಿ ಮರಗಳು, ನನಗೆ 2 ರುದ್ರಾಕ್ಷಿ ಬೇಕು, ಕಿತ್ಕೊಡಿ ಮೇಲ್ಗಡೆ ಅಂತ ತೋರಿಸ್ತಾ. ನಮ್ಗೆ ಗೊತ್ತಾಗಿದ್ದು ಇದು ರುದ್ರಾಕ್ಷಿ ಮರ. ನಿಜವಾಗ್ಲೂ ನಮಗೆ ರುದ್ರಾಕ್ಷಿ ಮರ ಅಂತ ಗೊತ್ತಾಗಲೇ ಇಲ್ಲ, ಏನೋ 2 ಮರ ಇದೆ ಅಂತ ನಾವು ಅನ್ಕೊಬಿಟ್ವಿ. ಆಮೇಲೆ ಗೊತ್ತಾಯಿತು, ರುದ್ರಾಕ್ಷಿ ಮರಗಳು ಅಂದ್ಬಿಟ್ಟು, ಗೊತ್ತಾಯ್ತಲ್ಲ. ನೋಡಿ, ಆ ಹುಡುಗ ಮಾತಾಡ್ತಿದ್ದಾನೆ, ನನಗೆ ಗೊತ್ತಾಗಿಲ್ಲ, ನಾನೇ ವಿಡಿಯೋ ಮಾಡ್ತಾ ಇರೋದು. ಇದೆಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಇದಿದೆ, ವಾಟರ್ ಫಾಲ್ಸ್ ಇದೆ. ಅಲ್ಲಿ ಮೇಲ್ಗಡೆ ಗುರೂಜಿಯವ್ರದ್ದು ಒಂದು ಪೇಂಟಿಂಗಲ್ಲೆಲ್ಲ ಮಾಡಿದ್ದಾರೆ. ಈ ಓಂಕಾರೇಶ್ವರ ದೇವಾಲಯದ ಸಂಸ್ಥಾಪಕರು, ಇವರ ಒಂದು ಕಷ್ಟ ಹಾಗೂ ನಿಷ್ಠೆ ಹಾಗೂ ಶ್ರಮದಿಂದ ಈ ಒಂದು ದೇವಾಲಯ ಮಠ ನಿರ್ಮಾಣ ಆಗಿದೆ. ಇವತ್ತು ಭಕ್ತಾದಿಗಳು ಬಂದು ಹೋಗ್ತಾರೆ. ಇಂಥ ಒಂದು ಧರ್ಮ ಸೇವೆಯನ್ನು ಗುರುಗಳು ಮಾಡಿಕೊಟ್ಟಿದ್ದಾರೆ, ಓಕೆನಾ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಇಲ್ಲಿ ಕಾರ್ಯಗಳು ನಡೀತಾ ಇದೆ. ಇಲ್ಲ ಅನ್ನದಾಸೋಹ ಎಲ್ಲ ಇರುತ್ತೆ, ಗೊತ್ತಾಯ್ತಲ್ಲ. ತುಂಬ ಜನ ಇಲ್ಲಿ ಬೆಂಗಳೂರು ಒಳಗಡೆ ಇರೋರು, ಹೊರಗಡೆ ಇರೋರು ಎಲ್ಲ ಇಲ್ಲಿ ಬಂದು ಹೋಗ್ತಾರೆ. ಇವರೇ ನೋಡಿ ರುದ್ರಾಕ್ಷಿ ಮರಗಳು ಇವೆರಡು. ನನಗೆ ಇವಾಗ ವಿಡಿಯೋ ಮಾಡೋವಾಗ ಇದು ರುದ್ರಾಕ್ಷಿ ಮರ ಅಂತ ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ ನನಗೆ. ಆ ಹುಡುಗ ಹೇಳಿದ್ದಾನೆ, ಅವನಿಗೆ ಕನ್ನಡ ಬರಲ್ಲ, ತೆಲುಗು ಬರಲ್ಲ, ಇನ್ನೇನೋ ಬರಲ್ಲ. ಆದರೆ ಎಲ್ಲ ಅದೇನೋ ಭಾಷೆ ಮಾತಾಡ್ತಾನೆ, ಅದು ಹಿಂದಿ ಭಾಷೆನೋ ಸಂಸ್ಕೃತ ಭಾಷೆನೋ ಗೊತ್ತಾಗಿಲ್ಲ. ಇವನಿಗೆ ತಲೆ ಕೆಟ್ಟೋಯ್ತು, ರಘುನಂದನ್ಗೆ ಆಮೇಲೆ ಸುರೇಶಗೆ. ಆಮೇಲೆ ಅವ್ರು ನನಗೆ ಹೇಳಿದ್ರು, ಆಗ ನನಗೆ ಗೊತ್ತಾಯಿತು ರುದ್ರಾಕ್ಷಿ ಮರನ ಅಂದ್ಬಿಟ್ಟು. ಆವಾಗ ನಾನು ಮುಟ್ಟಿ ನೋಡಿದೆ, ಕೈಯಲ್ಲಿ ಹಿಡ್ಕೊಂಡೆ ನೋಡಿದೆ. ಯಾಕಂದರೆ ಮುಟ್ಟಿ ನೋಡ್ಬೇಕಲ್ಲಪ್ಪ, ನಾನು ಇದುವರೆಗೂ ಮುಟ್ಟಿ ನೋಡಿಲ್ಲ. ನೋಡಿ, ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಎಲೆಗಳು ಹಿಡ್ಕೊಂಡು ಅದನ್ನು ನಿಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ನೋಡಿದೆ ಎಲೆಗಳು, ಒಳ್ಳೆ ಸಪೋಟ ಮರದ ಎಲೆಗಳಿದ್ದಂಗೆ ಇರುತ್ತೆ ಒಂದು ರೀತಿಯಲ್ಲಿ, ಅಥವಾ ಸೀತಾಪತಲ್ ಮರ ಎಲೆಗಳಿದ್ದಂಗೆ ಇರುತ್ತೆ, ನೀವು ನೋಡ್ಬೋದು. ಇದು ರುದ್ರಾಕ್ಷಿ ಮರ, 2 ಮರ ಇದೆ ಅಲ್ಲಿ. ಆಮೇಲೆ ನಿಮಗೆ ಕಾಯಿಗಳು ತೋರಿಸ್ತೀನಿ, ಮೇಲ್ಗಳಿದೆ. 1 ನಿಮಿಷ ಹಂಗೆ ರೀ, ಅಲ್ಲಿ ಸರಿಯಾಗಿ ಆ ಹುಡುಗ ತೋರಿಸ್ತಾ, ಅಲ್ಲಿ ಕಾಯಿಗಳಿದೆ. ಕಿತ್ಕೊಡಿ ಅಂತಾನೆ, ತುಂಬ ಹೈಟ್ ಇದೆ, ಹೇಗೆ ಕಿತ್ಕೊಡೋದು ನಿಮಗೆ ಕಾಣಿಸ್ತೀನಿ, ನಾನು ಜೂಮ್ ಮಾಡ್ತೀನಿ ನೋಡಿ. ಇಲ್ಲಿಂದ ಕಾಣಿಸ್ತದೆ, ಬ್ಲ್ಯಾಕ್ ಕಲರ್ ಕಾಯಿಗಳು ಕಾಣಿಸುತ್ತೆ, ರುದ್ರಾಕ್ಷಿ ಕಾಯಿ. ನೋಡಿ, ಜೂಮ್ ಮಾಡ್ತೀನಿ, ನೋಡ್ಕೊಳ್ಳಿ, ಹಾಗೆ ಕಾಣಿಸ್ತಾ. ಅಲ್ಲಿ ಕಾಯಿಗಳಿದೆ ನೋಡಿರಿ, ಸಣ್ಣದೊಂದು 2, ಈ ಕಡೆ ಒಂದಿದೆ, ಇದೊಂದು 2 ಇದಾವೆ.
ಹಾಗೆ ಕೆಲವು ಕಡೆ ಹೂವು ಬಿಟ್ಟಿದೆ, ಕೆಲವು ಕಡೆ ಒಣಗಿದ್ದಾವೆ, ಕೆಲವು ಕಡೆ ಇನ್ನೂ ಒಣಗಿಲ್ಲ. ಆ ರೀತಿ ರುದ್ರಾಕ್ಷಿ ಮರದ ಕಾಯಿಗಳನ್ನು ನೀವು ನೋಡ್ಬೋದು. ಓಕೆನಾ? ನೋಡಿ ಇನ್ನೂ ನೋಡಿ, ಇನ್ನೂ ಹತ್ತಿರ ತಗೊಳ್ತೀನಿ ನೋಡಿ. ಕಾಣಿಸ್ತಲ್ಲ ಕಾಯಿಗಳಿದೆ. ರೈಟ್ ಸೈಡಲ್ಲಿ ಒಂದೆರಡು ಕಾಣಿಸ್ತಾ ಇದೆ, ಲೆಫ್ಟಲ್ಲಿ ಅಲ್ಲೊಂದು ಕಾಣಿಸ್ತಾ ಇದೆ, ಇನ್ನು ಮಧ್ಯದಲ್ಲಿ ಒಂದು ಕಾಣಿಸ್ತಾ ಇದೆ. ಇದು ರುದ್ರಾಕ್ಷಿ. ಕೆಲವು ಒಣಗಿದೆ, ಕೆಲವು ಒಣಗಿಲ್ಲ. ರುದ್ರಾಕ್ಷಿ ಮರ ಇದೆ. ಫಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ನೋಡಿ ಮುಟ್ಟಿದ್ದು ನೋಡಿ. ಅದಕ್ಕೆಲ್ಲ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ವೃಕ್ಷಗಳಿದ್ದಾವೆ, ಏನೇನೋ ಮರಗಳೆಲ್ಲ ಬೆಳೆಸಿದ್ದಾರೆ. ಅದರಲ್ಲಿ ರುದ್ರಾಕ್ಷಿ ಮರನೂ 2. ಓಕೆನಾ? ನೋಡಿದ್ರಲ್ಲ, ಇದು 8ನೇ ತಾರೀಕು ನಾನು ರಘುನಂದನ ಸುರೇಶಲ್ಲಿ ಬಂದಾಗ ನಡೆದಂಥ ಘಟನೆ. ಆಮೇಲೆ ಒಂದು ಘಟನೆ ನಡೀತು. ನಾನು ರುದ್ರಾಕ್ಷಿ ಹುಡ್ಕಕ್ಕೆ ಶುರು ಮಾಡಿದೆ, ಎಲ್ಲಾದರೂ ಇದೆಯಾ ಅಂತ, ಅಲ್ಲೆಲ್ಲ ಕೆಳಗಡೆ ಏನಾದರೂ ಬಿದ್ದಿದೆಯಾ ಅಂತ. ಆಮೇಲೆ ನೋಡ್ತೀನಿ, ಅಲ್ಲೊಂದು ಕಾಣಿಸ್ಬಿಡ್ದು ನನಗೆ. ನೋಡಿ, ಅದು ಕೈಯಲ್ಲಿ ಎತ್ಕೊಳ್ತೀನಿ. ನೋಡಿ, ಒಂದು ಕಾಣಿಸ್ತು ರುದ್ರಾಕ್ಷಿ, ಕೈಯಲ್ಲಿ ಎತ್ಕೊಳ್ತೀನಿ. ಅದು ಯಾವ ಥರ ಇದೆ ಅಂತ ನೋಡಿರಿ. ಎಲ್ಲ ತುಳಿದು ಆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ರುದ್ರಾಕ್ಷಿ. ಮೋಸ್ಟ್ಲಿ ಹಸಿದು ಅನಿಸುತ್ತೆ, ಇನ್ನೂ ಒಣಗಿಲ್ಲ, ಬ್ಲ್ಯಾಕ್ ಕಲರ್ ಬಂದಿಲ್ಲ. ಅದು ನೋಡಿ, ಒಂದು ವೈಟ್ ಇದೆ, ಹಾಗೆ ಗ್ರೀನ್ ಇದೆ. ಮತ್ತು ಆದರೂ ಗಟ್ಟಿಯಾಗಿದೆ, ಒಳ್ಳೆ ಕಲ್ಲು ಥರ ಇದೆ. ನನಗೆ ಸಿಕ್ಕಿತು ಫಸ್ಟ್ ಟೈಮ್ ಒಂದು ರುದ್ರಾಕ್ಷಿ ಕೆಳಗಡೆ ಸಿಕ್ತು. ಸರಿ, ಆಮೇಲೆ ನಾನು ಇದನ್ನು ರಘುನಂದನ್ ಕೊಟ್ಟೆ. ರಘುನಂದನ್ ಇದನ್ನು ತೊಳೆದಿಟ್ಕೋ, ಸಮಯ ಬಂದಾಗ ನಾನು ಹೇಳ್ತೀನಿ, ಕೇಳ್ತೀನಿ ಅನ್ನೋ ಥರ ರಘುನಂದನ್ ಕೊಟ್ಟೆ. ಅಷ್ಟು ಬಿಟ್ಟರೆ ನಮ್ಗೆ ಯಾವುದೇ ರುದ್ರಾಕ್ಷಿ ಸಿಕ್ಕಿಲ್ಲ. ಗೊತ್ತಾಯ್ತಲ್ಲ? ಆದರೆ 9ನೇ ತಾರೀಕು ಸುರೇಶ, ಆಮೇಲೆ ನಾರಾಯಣ ರೆಡ್ಡಿ, ಕೋಲಾರ ಹೆಮ್ಮು ಇವರು ಬಂದಿದ್ರಲ್ಲ 9ನೇ ತಾರೀಕು. ನೆಕ್ಸ್ಟ್ ದಿನ ಇದು 8ನೇ ತಾರೀಕು ನೀವು ನೋಡ್ತಾ ಇರೋದು. ಈಗ ನೋಡ್ತಾ ಇರೋದು 8ನೇ ತಾರೀಕು. ಈಗ ನೋಡಿ, ನೆಕ್ಸ್ಟು ಏನಪ್ಪ ಅಂದರೆ, ನೆಕ್ಸ್ಟ್ ದಿನ ಇದು ನೋಡಿ 8ನೇ ತಾರೀಕೆ ಸುರೇಶ ಆಟ ಬಿಟ್ಟು ಬರ್ತಿದ್ದಾನೆ. 8ನೇ ತಾರೀಕಿದು. ನೆಕ್ಸ್ಟು ನಿಮಗೆ 9ನೇ ತಾರೀಕು ನಾನು ಆಗಲೇ ಮೊದಲೇ ತೋರಿಸಿದ್ನಲ್ಲ ಪ್ರಾರಂಭದಲ್ಲೇ, ಅದು 9ನೇ ತಾರೀಕು ನಡೆದಿರೋ ಘಟನೆ. ಸರಿನಾ? ನಾನು ಈಗ 8ನೇ ತಾರೀಕು ಕತೆ ಹೇಳ್ತಾಯಿದ್ದೀನಿ. 9ನೇ ತಾರೀಕು ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈಗ 8ನೇ ತಾರೀಕು ನಾನೇನು ಮಾಡಿದೆ, ಮೇಲೆ ಹೋದೆ. ಫಸ್ಟ್ ಧ್ಯಾನ ಮಂದಿರ ಇಲ್ಲಿರುತ್ತೆ, ಸಿಗುತ್ತೆ. ಅದು ಒಳ್ಳೆ ಆಮೆ ಹೆಂಗಿರುತ್ತೆ ಹಾಗೆ ಇರುತ್ತೆ, ಅಥವಾ ಕುಂಡಲಿನಿ ಸಾಧನೆಯಲ್ಲಿ ಸಪ್ತಚಕ್ರಗಳ ಬಗ್ಗೆ ಹೆಂಗಿರುತ್ತೆ, ದಳಗಳೆಲ್ಲ ಚಕ್ರಗಳು ಹಂಗಿರುತ್ತೆ, ಆ ಡಿಸೈನ್ ಮಾಡಿದ್ದಾರೆ. ಅಥವಾ ಆದಿಶೇಷನ ಒಂದು ಎಡೆಗಳು ಹೆಂಗಿರುತ್ತೆ ಹಂಗೆ ಮಾಡಿದ್ದಾರೆ. ಇದು ಧ್ಯಾನ ಮಂದಿರ. ಸರಿ, ಧ್ಯಾನ ಮಂದಿರದಲ್ಲಿ ಏನಿದೆ ನೋಡೋಣ ಅಂದ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಈಗ ಮೊದಲು ಅಲ್ಲಿ ಏರಿಯಾ ತೋರಿಸ್ತೀನಿ ನಿಮಗೆ. ಆನಂತರ ನೋಡಿ, ಆ ಕಡೆ ದೇವಸ್ಥಾನ ಇದೆ ಪಕ್ಕದಲ್ಲೇ. ಈಗ ಒಳಗಡೆ ಹೋಗೋಣ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಆದರೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಈ ಕಡೆ ರೈಟಲ್ಲಿ, ಕ್ಯಾಮ್ರಾ ಎಲ್ಲ ಇಲ್ಲಿ ತೆಗಿಬಾರ್ದು, ವೀಡಿಯೋ ಮಾಡಬಾರ್ದು, ಫೋಟೋಗ್ರಫಿ ವಿಡಿಯೋಗ್ರಫಿ ಯಾವುದು ಮಾಡಬಾರ್ದು ಅಂತ. ಸರ್ ನೋಡಿ, ಆ ಕಡೆ ಇದೆ ಬೋರ್ಡ್ ಕಾಣಿಸ್ತಲ್ಲ ರೈಟಲ್ಲಿ. ನಾನು ನೋಡಿದೆ, ಒಳಗೆ ವೀಡಿಯೋ ಮಾಡ್ಬೇಕು ಅನ್ನಿಸ್ತು, ಆದರೂ ಮಾಡಬಾರ್ದಲ್ಲ. ಆದರೂ ಶಿವಲಿಂಗ ಇನ್ನೂ ಕೆಲವುದಲ್ಲಲ್ಲಿ ರೆಕಾರ್ಡ್ ಆಯಿತು, ನೋಡ್ಬೋದು ನೀವು. ಅಲ್ಲಿ ಶಿವಲಿಂಗ ಇದೆ, ಅಮರನಾಥ ಸ್ವಾಮಿ ಅಂತ ಹೇಳ್ಬೋದು. ಇನ್ನೂ ಅಲ್ಲಿದೆ, ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಇದೊಂದು ಧ್ಯಾನ ಮಂದಿರದಲ್ಲಿ ಬಂದುಬಿಟ್ಟು ಹೆಂಗೋ ನಾನು ಹಂಗಂತ ಪೂರ್ತಿ ರೆಕಾರ್ಡ್ ಮಾಡಲಿಲ್ಲ ನಾನು. ಬರೀ ಹೊರಗಡೆ ಅಲ್ಲೇ ನಿಂತ್ಕೊಂಡು, ಬಾಗಿಲಲ್ಲೇ ನಿಂತ್ಕೊಂಡು ಸನ್ಸೆಟ್ ಬೀಳ್ತಿತ್ತಲ್ಲಿ, ಅಷ್ಟು ಮಾತ್ರ ಮಾಡಿಕೊಂಡೆ. ಆನಂತರ ನೋಡಿ, ಇಲ್ಲಿ ಹೊರಗಡೆ ಬಂದೆ, ದೇವಸ್ಥಾನ ಬಂದ್ವಿ. ದೇವಸ್ಥಾನ ಬಂದ್ವಿ. ಇಲ್ಲಿ ಏನೋ ಒಂದು ಗ್ರಿಲ್ ಮಾಡಿದ್ದಾರೆ, ಗುಡಿಗಳು ಕಟ್ಟಿದ್ದಾರೆ, ಗುಡಿಗಳು. ಅಲ್ಲೆಲ್ಲ ಒಂದೊಂದು ಗುಡಿನಲ್ಲೂ ಒಂದೊಂದು ಶಿವಲಿಂಗ ಇದೆ, ಸುಮಾರು ಶಿವಲಿಂಗಗಳಿದೆ. ಓಕೆನಾ? ಅನಂತರ ಈ ಕಡೆ ನೋಡಿದ್ರೆ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನಾನು ಇದ್ದೀನಿ. ಈಗ ದೇವಸ್ಥಾನದ ಹಿಂದಿನ ಭಾಗ ಇದ್ದೀನಿ. ಓಂಕಾರೇಶ್ವರ ದೇವಾಲಯ, ಉತ್ತರಳ್ಳಿ ಶ್ರೀನಿವಾಸಪುರ ಸರ್ಕಲ್ ಬರುತ್ತೆ ಮೇನ್ ರೋಡಲ್ಲಿ, ಅಲ್ಲಿ ದೇವಸ್ಥಾನ. ಗೊತ್ತಾಯ್ತಲ್ಲ? ಇದನ್ನು ಏನೋ ಹೇಳ್ತಾರೆ, ರಾಗಿ ಗುಡ್ಡನೋ ಏನೋ ಹೇಳ್ತಾರೆ. ಈ ಗುಡ್ಡದ ಮೇಲೆ ಇರೋದು ಓಂಕಾರೇಶ್ವರ ದೇವಸ್ಥಾನ. ನಾನು ಹಿಂದೆ ಇದ್ದೀನಿ, ಈಗ ದೇವಸ್ಥಾನದ ಹಿಂದೆ ಇದ್ದೀನಿ. ಇಲ್ಲಿಂದ ನೋಡಿದ್ರೆ ಬೆಂಗಳೂರು ಸಿಟಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ನೋಡೋಣ ಒಂದ್ಸಲ. ಮೇಲೆಯಿಂದ, ಬೆಟ್ಟದ ಮೇಲೆಯಿಂದ. ಇದು ಗುಡ್ಡ, ಒಂಥರ ಗುಡ್ಡದ ಮೇಲೆ ಆ ಒಂದು ಯಾರಿದ್ದಾರೆ ಸ್ವಾಮಿಗಳು, ಓಂಕಾರೇಶ್ವರ ಸ್ವಾಮಿಗಳೇ ಇರಬೇಕು ಅವರ ಸಚ್ಚಿದಾನಂದ ಗಣಪತಿ ಸ್ವಾಮಿನ ಏನೋ ಒಂದಿದೆ, ಅವರು ಏನೋ ಒಂದಿದೆ. ಸ್ವಾಮಿಗಳ ಹೆಸರು ನನಗೆ ಅಷ್ಟು ನೆನಪಿಗೆ ಬರ್ತಾಯಿಲ್ಲ, ಕ್ಷಮಿಸಬೇಕು. ಆದರೂ ನಾನು ಸ್ವಾಮಿಗಳು ಯಾವಾಗೂ ಸ್ವಾಮಿಗಳೇ, ದೇವರೇ. ಸ್ವಾಮಿ ಅಂದರೆ ದೇವರೇ. ಇವತ್ತು ಅವರಲ್ಲಿ ಆ ಭಗವಂತ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡಿಸಿದ್ದಾನೆ. ಎಷ್ಟೋ ಜನ ಭಕ್ತಾದಿಗಳಲ್ಲಿ ಬಂದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಟ್ರಿಪ್ ಬಂದವರು, ಯಾತ್ರೆ ಬರ್ತಾರಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ, ಭಕ್ತಿಯಿಂದ ಬಂದವ್ರಿಗೂ ಅನುಕೂಲ ಆಗುತ್ತೆ. ಹಾಗೆ ವಾಕ್ ಮಾಡೋರಿಗೆ, ಆರೋಗ್ಯ ಸಂಪಾದನೆಗೆ ಅವ್ರಿಗೂ ಉಪಯೋಗ ಆಗುತ್ತೆ. ಮೇಲ್ಗಡೆಯಿಂದ ನೋಡಿದ್ರೆ ಈ ರೀತಿ ಇಡೀ ಬೆಂಗಳೂರು ಸಿಟಿನ ಕಾಣುತ್ತೆ ನೋಡಿರಿ.
ನಾನೇ ಇದು ವೀಡಿಯೋ ಮಾಡಿದ್ದು. ಇಡೀ ಬೆಂಗಳೂರು ಸಿಟಿ ಕಾಣುತ್ತೆ. ಈ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ವೇನೋ, ಆದರೂ ನೀವು ನೋಡ್ಬೋದು ಇಡೀ ಬೆಂಗಳೂರು ಸಿಟಿ ಕಾಣುತ್ತೆ. ನೋಡಿದ್ರಲ್ಲ, ಇಲ್ಲಿಂದ ನೋಡಿದ್ರೆ ಎಷ್ಟು ದೂರ ನೋಡಿದ್ರು ಬರೀ ಬಿಲ್ಡಿಂಗ್ಗಳು ಕೆಳಗಡೆ ಕಾಣುತ್ತೆ, ಮೇಲಿಂದ ನೋಡಿದ್ರೆ ಈ ಹೆಲಿಕಾಪ್ಟರಿಂದ ನೋಡ್ದಂಗೆ ಇರುತ್ತೆ. ಒಂದು ಹೆಲಿಕಾಪ್ಟರ್ ಪ್ಲೇನಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಕ್ಯಾಮ್ರಾ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ. ಇದು ಮೊಬೈಲ್. ನೀವು ಯಾರು ನೋಡಿಲ್ಲ ಈ ಒಂದು ದೇವಾಲಯ, ಅವರು ನೀವು ನೋಡಿಲ್ಲ ಅಂದರೆ ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ, ಮತ್ತೆ ರಿವೈಂಡ್ ಮಾಡ್ಕೊಳ್ಳಿ, ರಿವರ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಸಂಜೆ 5 ಗಂಟೆ ಮೇಲೆ ಆಗಿಬಿಟ್ಟಿದೆ ಟೈಮು, 4:15 5 ಗಂಟೆ ಮೇಲಾಗಿದೆ. ಆಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕತ್ತಲಿದೆ, ಆದರೂ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲೇನೋ ಒಂದು ಬರೆದಿದ್ದಾರೆ, ಸಿಮೆಂಟಲ್ಲಿ ಬರೆದಿದ್ದಾರೆ. ಈ ಒಂದು ಕಡೆ ಅಲ್ಲಿ ಬರೆದಿದ್ದಾರೆ, ನಾನು ನೋಡಿದೆ, SP ಅಂತ ಒಂದು ಕಡೆ ಬರೆದಿದ್ದಾರೆ. ಆಮೇಲೆ SM MS ಏನೋ ಬರೆದಿದೆ. ಆಮೇಲೆ ಇಲ್ಲಿ ಒಂದು ಏನೋ ಒಂದು ಸ್ಟೇಜ್ ಇದೆ, ಮುಂದ್ಗಡೆ ಏನೋ ಭಾಷಣ ಮಾಡ್ಬೇಕಾದ್ರೆ ಎಲ್ಲ ಸ್ಟೇಜ್ ಇದೆ. ಇಲ್ಲಿ ದೇವಸ್ಥಾನ ಮುಂದ್ಗಡೆ ಸ್ಟೇಜು, ಅಲ್ಲಿ ಸ್ಟೇಜ್ ಮೇಲೆ ಇಂದ ಪ್ರೋಗ್ರಾಮ್ ಏರ್ಪಾಡು ಮಾಡಿದರೆ ಇಲ್ಲಿ ಮುಂದ್ಗಡೆ ಸಾಕಷ್ಟು ಜಾಗ ಇದೆ ದೇವಸ್ಥಾನ ಮುಂದೆ. ಅಲ್ಲಿ ಕೂತ್ಕೊಂಡು ನೋಡ್ಬೋದು, ನಾವು ಪ್ರೋಗ್ರಾಮ್ಗಳಿದ್ರೆ ನಡೆಸ್ಬೋದು. ಇದೊಂದು ಅವಕಾಶ ಕೂಡ ಇಲ್ಲಿರುತ್ತೆ. ಓಕೆನಾ. ಇಷ್ಟು ನೋಡಿ, ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಸುಂದರವಾದ ಒಂದು ಏರಿಯಾ ಹೆಂಗೆ ಕಾಣುತ್ತೆ ಬೆಂಗಳೂರು ಸಿಟಿ. ನೋಡಿದ್ರಲ್ಲ, ಬೆಟ್ಟದ ಮೇಲಿಂದ ನೋಡಿದ್ರೆ ಮರ ಗಿಡ, ಹಾಗೆ ದೂರದಲ್ಲಿ ಬಿಲ್ಡಿಂಗ್ಗಳು, ಮನೆಗಳು. ಒಂದು ದೊಡ್ಡ ಕ್ಯಾಮ್ರಾನಲ್ಲೇ ಇದು ಶೂಟ್ ಮಾಡಿದ್ರೆ ಹೆಂಗಿರುತ್ತಲ್ವ. ಮೊಬೈಲ್ಗಳಲ್ಲೇ ಅಷ್ಟು ನೋಡೋಕ್ಕಾಗಲ್ಲ, ನಾವು ಕ್ವಾಲಿಟಿನ ಕಮ್ಮಿ ಮಾಡೋಕ್ಕಿರ್ತೀವಿ. ಕ್ವಾಲಿಟಿ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡೋಕ್ಕಿರ್ತೀವಿ. ಆವಾಗ ಸರಿಯಾಗಿ ನಿಮಗೆ ಅದು ಏನಿದ್ರೂ ಮೊಬೈಲಲ್ಲಿ ನೋಡ್ಬೋದು ಅಷ್ಟೇ, ಟಿ ವಿನಲ್ಲಿ ಹಾಕ್ಕೊಂಡು ನೋಡೋಕ್ಕಾಗಲ್ಲ. ನೋಡಿ, ಇವರ ಸುರೇಶು, ಅವ್ರ ಹಿಂದ್ಗಡೆ ಇದ್ದವರು ರಘುನಂದನ. ಇವರೇ ಇದು ಓಂಕಾರೇಶ್ವರ ದೇವಸ್ಥಾನ ಮುಂದೆ ನಾನೀಗ ವೀಡಿಯೋ ಮಾಡ್ತಿರೋದು. ಮುಂದ್ಗಡೆಯಿಂದ ಮಾಡ್ತಾಯಿದ್ದೀನಿ. ಮುಂದ್ಗಡೆಯಿಂದ ನೋಡಿದಾಗ ನಿಮಗೆ ಈ ರೀತಿ ಕಾಣುತ್ತೆ. ಆಮೇಲೆ ದೇವಸ್ಥಾನದ ಒಳಗಡೆ ವೀಡಿಯೋ ತೆಗಿಯೋಂಗಿಲ್ಲ, ನೀವು ಕ್ಷಮಿಸಬೇಕು. ದೇವಸ್ಥಾನದ ಒಳಗೆ ವೀಡಿಯೋ ತೆಗಿಯೋಂಗಿಲ್ಲ. ನೀವು ಏನಿದ್ರೂ ದೇವಸ್ಥಾನದ ಒಳಗಡೆ ಜ್ಯೋತಿರ್ಲಿಂಗಗಳಿರುತ್ತೆ, 12 ಜ್ಯೋತಿರ್ಲಿಂಗ ಇರುತ್ತೆ. ದ್ವಾದಶ ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಒಳಗಡೆ ನೀವು ಅದೆಲ್ಲ ನೋಡಬೇಕಂದ್ರೆ ಇಲ್ಲಿಗೆ ಬರಬೇಕು, ದರ್ಶನ ಮಾಡಬೇಕು. ಅಥವಾ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಇನ್ಯಾರಾದರೂ ಅಪ್ಲೋಡ್ ಮಾಡಿದರೆ ನೀವು ನೋಡ್ಬೋದು. ಸದ್ಯಕ್ಕೆ ನಾನು ಅದು ಮಾಡಲಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಕಾನೂನು ವಿರುದ್ಧವಾಗಿ ನಾವು ಹೋಗಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಅಲ್ಲಿನ ಒಂದು ಆಡಳಿತ ವರ್ಗ ಏನು ಫೋಟೋ ತೆಗಿಬಾರ್ದು, ವೀಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಅದನ್ನು ಮೀರಿ ನಾವು ವೀಡಿಯೋ ಮಾಡಬಾರ್ದು, ಅದು ಅಪರಾಧ. ಅದಕ್ಕೆ ನಾನು ಮಾಡಲಿಲ್ಲ. ಸದ್ಯಕ್ಕೆ ನೀವು ಅಲ್ಲಿರ್ತಕ್ಕಂಥ ದೇವಸ್ಥಾನ ಆಮೇಲೆ ಧ್ಯಾನ ಮಂದಿರ ನೋಡಿದರೆ, ಇದು ನಡೆದಿದ್ದು 8ನೇ ತಾರೀಕು ವೀಡಿಯೋ ಮಾಡಿರೋದು ನೆನಪಿಟ್ಕೊಳ್ಳಿ. ರಘುನಂದನ ಹಾಗೆ ಸುರೇಶ ನನ್ನ ಜೊತೆ ಇದ್ದರು. ಈಗ ಆಟೋ ಹತ್ತಿ ನಾವು ಇಲ್ಲಿಂದ ಹೊರಡ್ತೀವಿ. ಈ ಕಡೆ ರಸ್ತೆ ಒಂದು ಚೆನ್ನಾಗಿದೆ, ಈ ಕಡೆ ಒಂದು ರಸ್ತೆ. ಅಲ್ಲಿಗೆ ಬಂದಾಗ ನನ್ನನ್ನು ನೋಡಿ ಕಲ್ಕಿ ಭಗವಾನ ನನ್ನನ್ನು ಸ್ವಾಗತ ಮಾಡ್ದ. ಈ ರೀತಿ ನನ್ನನ್ನು ನೋಡಿದ ತಕ್ಷಣ ಆ ಕಲ್ಕಿ ದೇವರು ನನಗೆ ಸ್ವಾಗತ ಮಾಡ್ದೆ, ಅವನಿಗೆ ಪ್ರಣಾಮಗಳನ್ನು ಅರ್ಪಿಸ್ದೆ. ನನ್ನ ಹತ್ರ ತಿಂಡಿ ಏನೂ ಇರಲಿಲ್ಲ ಕೊಡಲಿಕ್ಕೆ, ಬಾಳೆಹಣ್ಣಾಗಲಿ ಅಥವಾ ಬೇರೆ ಇನ್ಯಾವುದೋ ಬಿಸ್ಕಟ್ ಆಗಲಿ ಅಥವಾ ಇನ್ನೇನೋ ವಸ್ತು ಹಣ್ಣುಗಳಾಗಲಿ ಇರಲಿಲ್ಲ. ಆವಾಗ ನಾನು ಕ್ಷಮೆ ಕೇಳಿಕೊಂಡೆ. ಇವರೇ ಆನೆ ಬಂದು ಗಣಪತಿಯ ಸ್ವರೂಪ ಆದರೆ, ಕುದುರೆ ಬಂದು ಕಲ್ಕಿ ಭಗವಾನ್ನ ಸ್ವರೂಪ. ಶ್ರೀಮನ್ನಾರಾಯಣನ ಕೊನೆಯ ಅವತಾರ ಕಲ್ಕಿ, ಅದರ ಸ್ವರೂಪ. ಸದ್ಯಕ್ಕೆ ನನಗೆ ಆಹ್ವಾನ ಸಿಕ್ತು. ನೀವು ಅನ್ಕೋಬೋದು, ಏನು ಯಾರನ್ನು ನೋಡಿದ್ರು ಹೀಗೆ ಕರೀತಾನೋ ಅಂತ. ನನಗೆ ಗೊತ್ತಿರೋವೇ ಇಲ್ಲ. ಅದಕ್ಕೆ ಒಂದು ಪರೀಕ್ಷೆ ನಡೀತು ಮಾರನೇ ದಿನ. ಅಂದರೆ ಇದು 8ನೇ ತಾರೀಕು ನಡೆದಿರೋ ಘಟನೆ. ಮಾರನೇ ದಿನ ನಾವು ಬಂದಿವಲ್ಲ, 9ನೇ ತಾರೀಕು. ಆಗ ಬಂದಿದ್ಯಾ ಆತ ಮಚ್ಚ. ಈಗ ಏನು ಹುಡ್ಕೊಂಡು ನಿನಗೆ ಕೊಡಕ್ಕಂತ ನಾರಾಯಣ ರೆಡ್ಡಿ ಹಾಗೂ ಸುರೇಶ ಇವರೆಲ್ಲ ಇದ್ರಲ್ಲ, ಥ್ಯಾಂಕ್ ಯು ಮಚ್ಚ. ಅವರೆಲ್ಲ ನೋಡಬೇಕು, ನಾವು ನಮಗೂ ಈ ರೀತಿ ಕರಿತಾನ ಅಂತ ಹೋದರು. ಆದರೆ ಅವ್ರಿಗೆ ಕರೀಲಿಲ್ಲ, ತನ್ನ ಪಾಡು ತಂದಿದ್ದ. ಆಮೇಲೆ ಅವರೆಲ್ಲ ಬಾಳೆಹಣ್ಣು ಅದು ಇದು ಕೊಟ್ಟರು. ನಾನು ಒಂದು ಬಾಳೆಹಣ್ಣು ಕೊಟ್ಟೆ, ಕೈ ಐತ್ರಿ ಕೈ. ಆದರೆ ಅಲ್ಲಿ ಇನ್ನೂ ಒಂದು ಘಟನೆ ನಡೀತು. ನಾನು ಕೊಟ್ಟಿದ್ದು ಬಾಳೆಹಣ್ಣು ತಿಂದ, ಅವ್ರು ಕೊಟ್ಟಿದ್ದು ಬಾಳೆಹಣ್ಣು ಉದಾಕ್ದ, ತಿನ್ನಲಿಲ್ಲ. ಆ ಥರನೂ ಆಯಿತು. ನಾನು ಯಾಕೆ ಹೇಳಿದೆ ವಿಚಾರ ಅಂದರೆ, ಯಾವಾಗಲೂ ಈ ರೀತಿ ಅವಕಾಶಗಳು ಘಟನೆಗಳು ಎಲ್ಲರಿಗೂ ಸಿಗಲ್ಲ. ಅದೃಷ್ಟ, ಯೋಗ, ಸುಯೋಗ ಅಂತೀವಲ್ಲ, ಅದು ಸಿಗಲ್ಲ. ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬರ ಭಾವನೆಗಳು ಒಂದೊಂದು ರೀತಿ ಇರುತ್ತೆ. ಯಾಕೆಂದರೆ ಈಗ ನಮ್ಮ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಯೋಗ ಶಕ್ತಿ, ತಪಶಕ್ತಿ, ಸಿದ್ಧಿಗಳು. ಪ್ರಾಣಿಗಳು ಬಹಳ ಸುಲಭವಾಗಿ ಗುರುತಿಸ್ತವೆ, ಇದನ್ನು ನೆನ್ಪಿಟ್ಕೊಳ್ಳಿ.
ನಾನು 9ನೇ ತಾರೀಕು ಅವ್ರನ್ನ ಕರ್ಕೊಂಡೋದಾಗ ಅಲ್ಲಿ ಬಾಳೆಹಣ್ಣು ಸಿಪ್ಪೆ ಅದನ್ನು ಬಾಯಲ್ಲಿ ಇಟ್ಕೊಂಡು ಊದ್ಬಿಟ್ರು ಬಾಳೆಹಣ್ಣನ್ನೇ. ಆ ಥರ ಆಗಿತ್ತು. ಓಕೆ ಇವರೇ, ಆವತ್ತು ಸಂಜೆ ನೋಡಿ ನಾನು ಫೋಟೋ ಈ ಕಡೆ ವೀಡಿಯೋ ಮಾಡಿದೆ ಆಚೆ ಕಡೆಯಿಂದ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 6 ಗಂಟೆ ಆಗಿದೆ. ಇದು 8ನೇ ತಾರೀಕು ಸಂಜೆ ನಾನು ತೆಗೆದಿದ್ದು. 8ನೇ ತಾರೀಕು ಸಂಜೆ 8ನೇ ತಾರೀಕು ಸಂಜೆ ನಾನು ವೀಡಿಯೋ ಮಾಡಿದೆ. ಒಂದು 6 ಗಂಟೆ ಆಗಿದೆ, ಆದರೂ ಚೆನ್ನಾಗಿ ಬಂದಿದೆ. ನೋಡ್ಬೋದು ಹೊರಗಡೆಯಿಂದ ಶ್ರೀಚಕ್ರ ಹೆಂಗಿರುತ್ತೆ ಹಂಗೆ ಇರುತ್ತೆ. ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಯಾವ ಥರ ಇರುತ್ತೆ ಅದೇ ಥರ ನಾರ್ತ್ ಇಂಡಿಯಾನಲ್ಲಿ ಇದಾವಲ್ಲ ಕಾಶಿ ಅವೆಲ್ಲ, ಹಾಗೆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ದೇವಸ್ಥಾನಗಳಲ್ಲಿ ಇದೇ ರೀತಿ ಇರುತ್ತೆ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಗುರುದೈವ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಪುಣ್ಯತೀರ್ಥ ಕ್ಷೇತ್ರಗಳ ಸ್ಥಾನದ ಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ, ಅಲ್ಲಿನ ಪುಣ್ಯಶಕ್ತಿ ನಿಮ್ಮೆಲ್ಲರಿಗಿರಲಿ ಅಂತ ನಾನು ಬಯಸ್ತೇನೆ. ಓಂಕಾರೇಶ್ವರ ಅಥವಾ ಓಂಕಾರ ದೇವಾಲಯ, ಎಲ್ಲ ಮಂತ್ರಗಳಿಗೆ ದೇವತೆ ಗಾಯತ್ರಿ, ಓಂಕಾರ ಮಂತ್ರ ಅಂಥ ಒಂದು ಸ್ಥಳ ಇದು. ಈ ಸ್ಥಳದ ಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ, ತಪ್ಪದೆ ಮುಂದಿನ ಭಾಗಗಳನ್ನು ನೋಡಿ, ಹಾಗೆ ಹಿಂದಿನ ವೀಡಿಯೋಗಳನ್ನು ನೋಡಿ. ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ ನಾನು, ನೋಡಿ. ಗೊತ್ತಾಯ್ತಲ್ಲ? ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.